टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಯಚೂರು ಜಿಲ್ಲೆಯಲ್ಲಿ ತಡರಾತ್ರಿ ಭಾರೀ ಮಳೆಯಾಗಿದೆ. ರೈಲ್ವೆ ಬ್ರಿಡ್ಜ್ ಅಂಡರ್ಪಾಸ್ನಲ್ಲಿ ಕಾರೊಂದು ಸಿಲುಕಿತ್ತು. ರಾಯಚೂರು ನಗರದ ಅಂಡರ್ಪಾಸ್ ಜಲಾವೃತವಾಗಿತ್ತು. ಕಾರು ಬಂದ್ ಆಗಿದ್ರಿಂದ ಕಾರಿನೊಳಗಿದ್ದ ಪ್ರಯಾಣಿಕರು ಪರದಾಡಿದ್ದಾರೆ. ನಂತರದಲ್ಲಿ ಅವರನ್ನು ರಕ್ಷಣೆ ಮಾಡಲಾಗಿದೆ. ಡ್ರೈನೇಜ್ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ಬಂದಾಗ ಅಂಡರ್ಪಾಸ್ ಜಲಾವೃತವಾಗುತ್ತೆ, ನೀರು ನಿಂತಲ್ಲಿಯೇ ನಿಲ್ಲುತ್ತೆ. ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಅಂಡರ್ಪಾಸ್ನ ಪರಿಸ್ಥಿತಿ ಹೀಗೇನೇ ಇರುತ್ತೆ. ಮಾಲೊಂದರ ಪಾರ್ಕಿಂಗ್ ಬಳಿ ಮಳೆ ಅವಾಂತರ, ನೀರು ನಿಂತು ಕೆರೆಯಂತಾದ ಪಾರ್ಕಿಂಗ್ ಜಾಗ ಒಂದೆರಡು ಕಡೆಯಲ್ಲ, ಮಳೆ ಬಂದಾಗಲೆಲ್ಲ ಇದೇ ರೀತಿಯ ಪರಿಸ್ಥಿತಿ. ಈ ಜಾಗದಲ್ಲಿ ನಿರ್ಮಾಣವಾದರೂ ಕೂಡ ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆಯಾಗಿದೆ. ಗಮನಿಸ್ತಾ ಇದ್ದೀರಿ ಪಾರ್ಕಿಂಗ್ ಜಾಗ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅಂತ ಹೇಳಿ. ಮಾಲೊಂದರ ಪಾರ್ಕಿಂಗ್ ಜಾಗ ಇದು. ರಾಯಚೂರಿನಲ್ಲಿ ಮಳೆಯಿಂದ ಆಗಿರುವಂತಹ ಒಂದಷ್ಟು ಅವಾಂತರದ ದೃಶ್ಯಗಳು. ಪಾರ್ಕಿಂಗ್ ಜಾಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ಅಂಡರ್ಪಾಸ್ನಲ್ಲಿ ನೀರು ನಿಂತಿದೆ. ಕಾರೊಂದು ಸಿಲುಕಿಕೊಂಡಿತ್ತು. ನಂತರದಲ್ಲಿ ಹೇಗೋ ಹರಸಾಹಸವನ್ನು ಪಟ್ಟು ಕಾರಿನಲ್ಲಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಬೆಳಗಾವಿಯಲ್ಲೂ ಕೂಡ ಮಳೆ ಕಮ್ಮಿ ಆಗಿದೆ, ಆದರೆ ಸಂಕಷ್ಟದ ಪ್ರವಾಹ ಮಾತ್ರ ನಿಂತಿಲ್ಲ. ಜಮೀನಿನಲ್ಲಿ ನೀರು ನಿಂತು ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಮಾರ್ಕಂಡೇಯ ನದಿಯ ಆರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ನೂರಾರು ಎಕರೆ ಸೋಯಾ, ಮೆಕ್ಕೆಜೋಳ ಬೆಳೆ ಹಾನಿಯಾಗಿದೆ. ಕಂಗ್ರಾಳಿ ಕೆಎಚ್ ಗ್ರಾಮದಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ. ಅರ್ಧ ಬೆಳೆ ನೀರ್ಪಾಲಾಗಿದೆ. ಹಾಗಾಗಿ ರೈತರು ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಬೆಳೆ ಹಾನಿಯ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ನದಿಗಳ ಅಬ್ಬರ ಕಡಿಮೆ ಆಗಿರುವಂತದ್ದು, ಆದರೆ ನದಿಗಳು ಸೃಷ್ಟಿಸಿರುವಂತಹ ಅವಾಂತರ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ನದಿ ಪಾತ್ರದಲ್ಲಿದ್ದಂತಹ ಬೆಳೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಇದೀಗ ಕೊಚ್ಚಿಕೊಂಡು ಹೋಗಿರುವಂತದ್ದು. ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಮುಖ್ಯವಾಗಿ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಗ್ರಾಮದ ಹೊರವಲಯದಲ್ಲಿ ಏನು ಕಷ್ಟಪಟ್ಟು ಬೆಳೆದಂತಹ ಸೋಯಾ ಮತ್ತು ಮೆಕ್ಕೆಜೋಳ ಏನಿದೆ ಅದು ಕಂಪ್ಲೀಟ್ ಆಗಿ ಇದೀಗ ಕೊಚ್ಕೊಂಡು ಹೋಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಬೆಳೆಗಳ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಯಾವ ಪ್ರಯೋಜನಕ್ಕೂ ಬಾರದ ಸ್ಥಿತಿಯಲ್ಲಿ ಬೆಳೆಗಳು ಈಗ ಕಂಡು ಬರ್ತಾ ಇರುವಂಥದ್ದು. ಮಾರ್ಕಂಡೇಯ ನದಿ ಏನಿದೆ ಕಳೆದ 20 ದಿನದಿಂದ ನಿರಂತರವಾಗಿ ಹರಿದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಬೆಳೆಗಳ ಸ್ಥಿತಿಗಳು ಈ ರೀತಿ ಬಂದು ತಲುಪಿರುವಂಥದ್ದು. ಇದೀಗ ಮಳೆ ಕಡಿಮೆ ಆಗಿದೆ, ಅದರ ಜೊತೆಗೆ ನದಿಗಳ ಅಬ್ಬರ ಕೂಡ ಕಡಿಮೆ ಆಗಿರುವಂಥದ್ದು. ನದಿಗಳು ಕಂಪ್ಲೀಟ್ ಆಗಿ ಶಾಂತವಾಗಿದ್ದಾವೆ, ಆದರೆ ನದಿಯ ಅಕ್ಕಪಕ್ಕದಲ್ಲಿದ್ದಂತಹ ಬೆಳೆಗಳ ಪರಿಸ್ಥಿತಿ ಈ ರೀತಿ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆ ಮೆಕ್ಕೆಜೋಳ ಇದೆ, ಮತ್ತೊಂದು ಕಡೆ ಸೋಯಾ ಬೆಳೆ ಕೂಡ ಈಗ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಸೋಯಾ ಗದ್ದೆಯನ್ನು ಕೂಡ ತೋರಿಸ್ತಾ ಇದ್ದೇನೆ, ಎಲ್ಲವೂ ಕೂಡ ನದಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಕಂಡು ಬರ್ತಾ ಇದೆ ಅಂದರೆ ಆ ಒಂದು ಬೆಳೆಗಳೇನೀಗ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ರಿಮೂವ್ ಮಾಡೋಕ್ಕೂ ಅಂದರೆ ತೆಗೆಯೋಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಈಗ ರೈತರಿಗೆ ಬಂದು ಒದಗಿರುವಂಥದ್ದು. ಇದಕ್ಕೂ ಕೂಡ ಸಾಲ ಸೋಲ ಮಾಡಿ ಬೆಳೆಯನ್ನು ಏನು ಬಿತ್ತನೆ ಮಾಡಿದ್ರು ಅದು ಕೂಡ ಈಗ ವಾಪಸ್ ತೆಗೆಯೋಕ್ಕೂ ಕೂಡ ಖರ್ಚು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಈಗ ಒಂದು ಕಡೆ ಸೋಯಾ, ಮತ್ತೊಂದು ಕಡೆ ಮೆಕ್ಕೆಜೋಳ ಸೇರಿದಂತೆ ಬಹುತೇಕ ಏನು ನದಿ ಪಾತ್ರದಲ್ಲಿ ಬೆಳೆದಂತಹ ಬೆಳೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ರೈತರ ಕೈ ತಪ್ಪಿರುವಂಥದ್ದು. ಸದ್ಯ ಈಗ ಮಳೆ ಏನು ಅಬ್ಬರ ಕಡಿಮೆ ಆಗಿದೆ, ಅದರ ಜೊತೆಗೆ ನದಿಗಳ ಶಾಂತ ರೀತಿಯಲ್ಲಿ ಹರಿಯೋಕ್ಕೆ ಶುರು ಮಾಡಿದ್ದೇವೆ. ಆದರೆ ಆ ಒಂದು ನದಿ ಹರಿವಿನ ಎಫೆಕ್ಟ್ ಏನಿದೆ ಕಳೆದ 20 ದಿನಗಳಿಂದ ನಿರಂತರವಾಗಿ ಏನು ನೀರು ಬಂದು ಒಂದು ಹಂತದಲ್ಲಿ ಬೆಳೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋದವು. ಮತ್ತೊಂದು ಹಂತದಲ್ಲಿ ಏನು ಅಲ್ಪ ಸ್ವಲ್ಪ ಬೆಳೆ ಏನು ಉಳಿದಿತ್ತು ಅದು ಕೂಡ ಈಗ ಕಂದು ಬಣ್ಣಕ್ಕೆ ತಿರುಗಿ ಕಂಪ್ಲೀಟ್ ಆಗಿ ಬೆಳೆ ನಾಶ ಆಗಿರುವಂಥದ್ದು. ಸೂಕ್ತ ಪರಿಹಾರ ಕೊಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಸರ್ಕಾರಕ್ಕೂ ಕೂಡ ಈಗಾಗಲೇ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಈಗ ನದಿಗಳೇನು ಶಾಂತವಾಗಿದ್ದಾವೆ, ನೀರು ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಸ್ಥಳಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಏನು ತಪಾಸಣೆ ಮಾಡಬೇಕಿತ್ತು, ಸರ್ವೆ ಮಾಡಬೇಕಿತ್ತು, ಆ ಕೆಲಸವೂ ಕೂಡ ಆಗಿಲ್ಲ. ಇದರಿಂದ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.